ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ವರುಣ್ ಸಂದೇಶ್ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಈ ಒಂದು ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ದಯವಿಟ್ಟು ಆನ್ಸರ್ಗಳು ತಪ್ಪಿದರೆ ಸರಿಯಾದ ಆನ್ಸರನ್ನು ಕಮೆಂಟ್ ಮುಖಾಂತರ ತಾವುಗಳು ಕಮೆಂಟ್ ಮಾಡಬೇಕು, ಆಯಿತಾ. ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಸೆಟ್ ಇನ್ ಡ್ಯಾಶ್ ಟರ್ಮ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಇಸ್ ದ ರೈಟ್ ಆನ್ಸರ್. ಅವರು ಹಾಕಿರುವಂಥದ್ದು ಶಿಷ್ಟಗಳನ್ನು ಯಾವ ರೀತಿಯಲ್ಲಿ ನಿರ್ಧರಿಸಬಹುದು ಅಂತ ಇದೆ. ಎರಡು ಪರಿಣಾತ್ಮಕವಾಗಿ ಹಾಗೂ ಗುಣಾತ್ಮಕವಾಗಿ ಅನ್ನುವಂಥದ್ದು ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ಕರೆಂಟ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಗೆಟ್ ಕನ್ವರ್ಟೆಡ್ ಇಂಟು ಕ್ಯಾಶ್ ಅಂತ ಇದೆ ವಿತಿನ್ ಅ ಇಯರ್ ಅಂತ. ಸ್ಥಿರಾಸ್ತಿಗಳು ನಗದಾಗಿ ಮಾರ್ಪಾಡಾಗುವ ಆಸ್ತಿಗಳು 1 ವರ್ಷದ ಒಳಗೆ ಅಂತ. ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಡ್ಯೂರಬಲ್ ಪ್ರಾಡಕ್ಟ್ ಅಂತ ಇದೆ. ಟೆಲಿವಿಷನ್ ಅಂತ ಇವರು ಕ್ಲಿಕ್ ಮಾಡಿದ್ದಾರೆ. ಏನಂತೀರ ತಾವುಗಳು ಆನ್ಸರ್ನ ಬರೆದಿದ್ದಾರೆ. ಈ ಕೆಳಗಿನ ಯಾವುದು ದೀರ್ಘ ಬಾಳಿಕೆಯ ಉತ್ಪನ್ನವಾಗಿದೆ ಅಂತ. ದೂರದರ್ಶನ ಅಂತ. ದಯವಿಟ್ಟು ಆನ್ಸರ್ ತಪ್ಪಿದರೆ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೈ ಡಿಯರ್ ಚಿಲ್ಡ್ರನ್. ಕಂಟ್ರೋಲಿಂಗ್ ಈಸ್ ಅ ಡ್ಯಾಶ್ ಅಫೇರ್ ಅಂತ ಇದೆ. ಇದಕ್ಕೆ ನಾವು ಕಾಸ್ಟ್ಲಿ ಅಫೇರ್ ಅಂತ ಕರಿತೀವಿ. ನಿಯಂತ್ರಿಸುವಿಕೆ ಒಂದು ವೆಚ್ಚದಾಯಕವಾದ ಕಾರ್ಯವಾಗಿದೆ ಅಂತ. ದ ಮನಿ ರಿಕ್ವೈರ್ಡ್ ಫಾರ್ ಕ್ಯಾರಿಂಗ್ ಔಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಬಿಸ್ನೆಸ್ ಫೈನಾನ್ಸ್ ಈಸ್ ದ ರೈಟ್ ಆನ್ಸರ್. ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎನ್ನುತ್ತೇವೆ. ವ್ಯವಹಾರದ ಹಣಕಾಸು ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 6, ಡ್ಯಾಶ್ ಪ್ರೊವೈಡ್ಸ್ ಡೈರೆಕ್ಟ್ ಆ್ಯಂಡ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಆಫ್ ಕನ್ಸ್ಯೂಮರ್ಸ್. ಪರ್ಸನಲ್ ಸೆಲ್ಲಿಂಗ್ ಈಸ್ ದ ರೈಟ್ ಆನ್ಸರ್. ಅವ್ರು ಬರೆದಿರುವಂಥದ್ದು. ತಪ್ಪಿದರೆ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಅಪ್ಲೋಡ್ ಮಾಡಿ ಮಕ್ಕಳೇ. ಇದಕ್ಕೆ ಕನ್ನಡದಲ್ಲಿ ಡ್ಯಾಶ್ ಗ್ರಾಹಕರ ನೇರ ಮತ್ತು ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವೈಯಕ್ತಿಕ ಮಾರಾಟ. ಮ್ಯಾಚ್ ದಿ ಫಾಲೋಯಿಂಗ್ ಮೈ ಡಿಯರ್ ಚಿಲ್ಡ್ರನ್. ಸ್ವಲ್ಪ ವೇಗದ ಗತಿನಲ್ಲಿ ಮಾಡ್ತಾಯಿದ್ದೀನಿ. ರೀಸನ್ ಇಷ್ಟೇ ಕಂಡ್ರು, 5 ನಿಮಿಷದ ಒಳಗಡೆ ವೀಡಿಯೋ ಸಿಕ್ಬಿಟ್ರೆ ನಿಮಗೆ ಖುಷಿ ಆಗುತ್ತಲ್ವ. 5 ನಿಮಿಷ ನನಗೆ ಕೊಟ್ಟಂಗೆ ಅಷ್ಟೇ. ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೋಸೆಸ್ ಆಫ್ ಕಂಟ್ರೋಲಿಂಗ್ ಅಂತ. ಅಂದರೆ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು, ನಿಯಂತ್ರಿಸುವಿಕೆ ಪ್ರಕ್ರಿಯೆ ಅಂತ ಸರಿಯಾದ ಉತ್ತರ. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವೆಲೆಂಟ್ಸ್ ಅಂತ ಇದೆ. ನಗದು ಮತ್ತು ನಗದು ಸಾಮಾನು. ಅಯ್ಯೋ ದೇವ್ರೆ. ಕ್ವಶನ್ ನಂಬರ್ ಬಿ, ಇದಕ್ಕೆ ಸರಿಯಾದ ಉತ್ತರ ಕರೆಂಟ್ ಅಸೆಟ್ಸ್ ಅಂತ, ಚಿರಾಸ್ತಿಗಳು ಅಂತ. ಸರ್ವೀಸಸ್ ಸೇವೆಗಳು ಅಂತ ಹೇಳಿದರೆ ಇಂಟ್ಯಾಂಜಿಬಲ್, ಅಗೋಚರ ಅಂತ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ 1 ವರ್ಡ್ ಆರ್ ಇನ್ ಎ ಸೆಂಟೆನ್ಸಸ್ ಈಚ್ ಅಂತ ಇದೆ. ನೇಮ್ ದಿ ಇನ್ಸೆಪರಬಲ್ ಟ್ವಿನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನಿರ್ವಹಣೆಯಲ್ಲಿ ಬೇರ್ಪಡಿಸಲಾದ ಅವಳಿಗಳು ಎಂದರೆ ಯಾವುವು? ವಾಟ್ ಡು ಯು ಕಾಲ್ ದಿ ಕ್ಯಾಪಿಟಲ್ ನೀಡೆಡ್ ಫಾರ್ ಡೇ ಟು ಡೇ ಆಪರೇಷನ್? ವರ್ಕಿಂಗ್ ಕ್ಯಾಪಿಟಲ್. ಸ್ಟೇಟ್ ಇನ್ ಒನ್ ಮಾರ್ಕೆಟಿಂಗ್ ಫಿಲಾಸಫಿ ಅಂತ ಇದೆ. ಪ್ರಾಡಕ್ಟ್ ಕಾನ್ಸೆಪ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್. ಐ ಥಿಂಕ್ ವರುಣ್ ಸಂದೇಶ್, ನೀವು ಬರೆದಿರುವಂಥ ಎಲ್ಲ ಆನ್ಸರು ರೈಟ್ ಅಂತ ಅನಿಸ್ತಾ ಇದೆ. ಆದರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳಪ್ಪ. ಕೋರ್ ಸಬ್ಜೆಕ್ಟಲ್ಲಿ ತೊಂದರೆ ಇಲ್ಲ ಕಣೋ. ಆದರೆ ಒಂದು ನೆನ್ಪಿಟ್ಕೋ, ಯಾರು ನಮ್ಮ ವರುಣ್ ಸಂದೇಶ್ ಅವರೇ, ತಾವುಗಳು ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಲ್ಯಾಂಗ್ವೇಜಲ್ಲಿ ಬಹಳ ಅಂಕಗಳು ಬರ್ತವೆ. ಇಷ್ಟಂತೂ ನಾನು ಹೇಳಬಲ್ಲೆ. ಯಾಕಂದರೆ ಬೆಸ್ಟ್ ಇಂಪ್ರೆಷನ್ನು ಆಗಬೇಕು ಅಂತ ಹೇಳಿದರೆ ಅದು ಡಿಸಿಪ್ಲಿನ್ ಆಗಿರಬೇಕು, ಪ್ರೆಸೆಂಟೇಷನ್ ಆಗಬೇಕು. ಆ ಪ್ರೆಸೆಂಟೇಷನಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ, ನಾನು ಅಪ್ಲೋಡ್ ಮಾಡಿರುವಂಥ ಒಂದು 3 ವೀಡಿಯೋಸ್ಗಳು ಇಂಗ್ಲೀಷಿನ ನೋಡ್ಕೊಂಡ್ರೆ ಸಾಕು ಸರ್, ಔಟ್ ಆಫ್ 100% ಬಂದೇ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ನಮ್ಮ ಮೇಲ್ ಐಡಿಗೆ ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರನ್ನು ಕಳಿಸುವುದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ ಅಥವಾ ನಮ್ಮ ಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆಗೆ ಸೆಕೆಂಡ್ ಇಯರ್ PUCಗೆ ಬೇಕಾಗಿರುವಂಥ ಪ್ರಿಪೇಟರಿ ಆನ್ಯುವಲ್ ಎಕ್ಸಾಮಿಗೆ ಲಿಂಕ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀಡಿರ್ತೇನೆ. ಧನ್ಯವಾದಗಳು.